ಚಳ್ಳಕೆರೆಯ ಹಿರೇಹಡಗಲಿ ಗ್ರಾಮದ ಸಾಂಪ್ರದಾಯಿಕ ಹಬ್ಬವಾದ ಕಾರ ಹುಣ್ಣಿಮೆ ಪ್ರಯುಕ್ತ ಎತ್ತುಗಳ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಣ್ಣರವರು ಸನಾತನ ಹಿಂದೂ ಧರ್ಮದ ಸಾಂಪ್ರದಾಯಿಕ ಹಬ್ಬವಾದ ಕಾರ ಹುಣ್ಣಿಮೆ ಪ್ರಯುಕ್ತ ಹಾಗೂ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾದ ಕಾರಣ ಹಿರೇಹಡಗಲಿಯಲ್ಲಿ ಎತ್ತುಗಳ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬದ ಪ್ರಯುಕ್ತ ಎತ್ತುಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾದ ಕಾರಣ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇದು ಅಲ್ಲದೆ ಎತ್ತುಗಳು ರೈತನ ಬೆನ್ನೆಲುಬಾಗಿದ್ದು ವರ್ಷವಿಡೀ ರೈತನ ಜೊತೆ ದುಡಿದು ರೈತನ ಕಷ್ಟದ ಪಾಲನ್ನು ಹೊಂದಿದೆ. ಆದ್ದರಿಂದ ರೈತರು ತಾವು ಸಾಕಿರುವ ಎತ್ತುಗಳನ್ನು ವಿವಿಧ ಬಣ್ಣಗಳಿಂದ ಅಲಂಕರಿಸಿ ಮನೆಯೊಳಗೆ ಕರೆದು ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜಿಸಿ ಸಂತಸ ಪಡುತ್ತಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಈ ಒಂದು ಸಾಂಸ್ಕೃತಿಕ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಂಡುಬರುತ್ತದೆ. ಇದು ಅಲ್ಲದೆ ಸಕಾಲಕ್ಕೆ ಮಳೆ ಬೆಳೆ ಬಂದು ಗ್ರಾಮಸ್ಥರು ಸುಖಿಯಾಗಿರಲಿ ಎಂದು ಈ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತವಾದ ಎತ್ತುಗಳಿಗೆ ಮತ್ತು ಮಾಲೀಕರಿಗೆ ಬಹುಮಾನ ನೀಡಿ ಪ್ರಶಂಸಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ಚಾಲನೆ ವೇಳೆ ಚರಣ್ರಾಜ್, ಗ್ರಾಮ ಪಂಚಾಯತಿ ಸದಸ್ಯರಾದ ಸೋಮಣ್ಣ, ದೇವರಾಜು, ಶಿವಣ್ಣ, ಭರಮಣ್ಣ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗಿಯಾಗಿದ್ದರು. ಸರ್, ನಿಮ್ಮ ಹೆಸರು? ಗುಂಡಿ ಚರಣ್ರಾಜ್. ಸರ್, ಈಗ ಕಾರ ಹುಣ್ಣಿಮೆ ಅಂತ ಮಾಡ್ತಾ ಇದ್ದಾರಲ್ಲ, ಇದರ ಉದ್ದೇಶ ಏನು? ಇದು ಪೂರ್ವ ಪದ್ಧತಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ವಿಜಯನಗರ ಜಿಲ್ಲಾ ನಮ್ಮ ಹೂವಿನಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದಲ್ಲಿ ಸುಮಾರು 100 ವರ್ಷಗಳಿಂದ ಈ ಒಂದು ಕಾರು ಹುಣ್ಣಿಮೆ ಪ್ರಯುಕ್ತ ಒಂದು ಎತ್ತುಗಳು ಅಂದರೆ ಕರುಗಳು ಇವುಗಳನ್ನು ಈಗಿನ ಪ್ರಕಾರ ರೇಸ್ ಅಂತಾವಲ್ಲ ಆ ಟೈಪ್ ನಾವು ಆಚರಣೆ ಮಾಡ್ಕೊಂತ ಬಂದಿದ್ದೀವಿ. ಪ್ರತಿ ವರ್ಷನೂ ಇದು ಆಚರಣೆ ಇದೆ. ವಿಶೇಷವಾಗಿ ಈ ದಿನ ಎಲ್ಲರ ಮನೆಯಾಗೂ ಹಬ್ಬದ ವಾತಾವರಣ ಇದೆ. ಎಲ್ಲರ ಮನೆಯಲ್ಲೇ ಸಿಹಿಯಾಗಿ ಹೋಳಿಗೆ ಊಟನೂ ಇರುತ್ತೆ. ಆಮೇಲೆ ವಿಶೇಷವಾಗಿ ಎತ್ತುಗಳನ್ನು ನಮ್ಮ ಮನೆಗಳಿಗೆ ಒಳಗೆ ಹೊಚ್ಚಲ ದಾಟಿಸಿ ಅದು ಕಂಬಳಿ ಮೇಲೆ ನಾವು ಕಾಲು ಹಿಡಿಸಿ ಅದನ್ನು ಪೂಜೆ ಮಾಡಿ ಮುಂಗಾರಿಗೆ ನಮಗೆ ನಾಲಿಗೆಯನ್ನು ತಿಕ್ಕಿ ಅದಕ್ಕೆ ಪೂರ್ವ ಪದ್ಧತಿ ಏನಿದೆ ಆ ಪ್ರಕಾರ ಈಗಲೂ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮೂರಲ್ಲಿ ಇದು ಕೆಲವೇ ಕಡೆಗಳಲ್ಲಿ ಈ ಕಾರ್ಯಕ್ರಮ ನಡೀತೈತೆ. ಅದು ನಮ್ಮೂರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ. ಪ್ರತಿ ವರ್ಷ 100 ಎತ್ತುಗಳು ಕರುಗಳನ್ನು ಇವತ್ತು ನಾವು ಓಟಕ್ಕೆ ಬಿಡ್ತಾ ಇದ್ದೇವೆ. ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮೂರಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ರೈತರು ಇವತ್ತಿನ ದಿವಸ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿ ಊಟ ಮಾಡಿ ಹೋಳಿಗೆ ಮಾಡಿ ಊಟ ಮಾಡಿ ಎತ್ತಿನ ಒಂದು ಸ್ನಾನ ಮಾಡಿಸಿ ಎತ್ತಿಗೆ ಆಮೇಲೆ ಅದನ್ನು ನಾಲಿಗೆ ತಿಕ್ತಾರೆ. ನಾಲಿಗೆ ಹೊಲಿಸಿರ್ತಕ್ಕಂಥ ಕಂಬಳಿ ಸುಟ್ಟು ನಾಲಿಗೆ ಉಪ್ಪು ಕಂಬಳಿ ಹಾಕಿ ನಾಲಿಗೆ ತಿಕ್ಕಿ ಎತ್ತನ್ನು ಶುಚಿ ಮಾಡಿ ಅದಕ್ಕೆ ಬಣ್ಣ ಗಿಣ್ಣ ಹಚ್ಚಿ ಎಲ್ಲ ಥರದ ಎತ್ತಿನ ಅಲಂಕಾರ ಮಾಡಿ ಶೃಂಗಾರ ಮಾಡಿ ಇವತ್ತಿನ ದಿವಸ ಇಲ್ಲಿ ಬಂದು ಓಟಕ್ಕೆ ಬಿಡ್ತಾರೆ. ಆ ಓಟದಲ್ಲಿ ಯಾವ ಎತ್ತು ಪ್ರಥಮ ಬರ್ತಾ ಆ ಎತ್ತಿಂದ ಊರಲ್ಲಿ ಮೆರವಣಿಗೆ ಇಟ್ಕೊಂಡಿರ್ತಾರೆ. ಸ್ವಲ್ಪ ಏನಾದರೂ ದನ ಸಾಯಿದ್ರೆ ಊರನ್ನೆಲ್ಲ ಗ್ರಾಮಸ್ಥರು ಸೇರ್ಕೊಂಡು ಇದಕ್ಕೆ ಖರ್ಚು ಮಾಡ್ಕೊತಾರೆ. ಎಲ್ಲ ರೈತರು ಮಳೆ ಬೆಳೆ ಚೆನ್ನಾಗಿ ಒಂದು ಆಸೆಯಿಂದ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ.